ಹಾಯ್ ಹಲೋ ನಮಸ್ಕಾರ ಸ್ವಾಗತ ಸುಸ್ವಾಗತ. ಇದು ನನ್ನ ಫಸ್ಟ್ ವ್ಲಾಗು. ಇವತ್ತು ನಾವೆಲ್ಲರೂ ಫ್ಯಾಮಿಲಿ ಜೊತೆ ಚಿಂಚನಗಿರಿಗೆ ಹೋಗ್ತಾ ಇದ್ದೀವಿ. ಒಂದು ಪೂಜೆ ಇದೆ, ಚಿಕ್ಕ ಪೂಜೆ. ಸೊ ನಮ್ಮ ರಿಲೇಷನ್ ಬರ್ತಿದ್ರು, ನಮ್ಮ ರಿಲೇಷನ್ ಅವ್ರ ಮನೆ ಹತ್ರ ಹೋಗಿದ್ವಿ. ಯಾರು ಟಿಫನ್ ಮಾಡಿರಲಿಲ್ಲ, ಸೊ ಎಲ್ಲರೂ ಅಲ್ಲೇ ಟಿಫನ್ ಮಾಡ್ಕೊಂಡ್ವಿ. ಟಿಫನ್ ಮಾತ್ರ ಮಸ್ತ್ ಆಗಿತ್ತು, ಬಾತ್ ಮಾಡಿದ್ರು. ಆಮೇಲೆ ಇಲ್ಲಿ ಟಿಫನ್ ತಿನ್ಕೊಂಡು ಪಟ್ ಅಂತ ಬಿಟ್ವಿ ಚಿಂಚನಗಿರಿಗೆ. ನಾನ್ ಸ್ಟಾಪ್ ಚಿಂಚನಗಿರಿಗೆ ಹೋದ್ವಿ. ಕ್ರೇಜ್ ಇತ್ತು ಜರ್ನಿ ಮಾತ್ರ. ಯಾರು ವಿಸಿಟ್ ಮಾಡೋ ವಿಸಿಟ್ ಮಾಡಿ. ಆಮೇಲೆ ಯಾರ್ಯಾರು ಲೈಕ್ ಮಾಡಿಲ್ಲ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಕನ್ನಡದಲ್ಲಿ ವ್ಲಾಗ್ ಮಾಡ್ತಿರ್ತೀನಿ. ಇಲ್ಲಿರೋ ಐಟಮ್ನೆಲ್ಲ ಈಗ ಒಳಗೆ ಶಿಫ್ಟ್ ಮಾಡ್ಬೇಕು ನಾವು. ಸೊ ಇದನ್ನು ರೆಂಟಿಗೆ ತೊಗೊಂಡಿದ್ದೀವಿ ಈಗ ಸದ್ಯಕ್ಕೆ. ನಾವಿಲ್ಲೊಂದು ರೂಮ್ನ ರೆಂಟ್ ಮಾಡಿದ್ವಿ, ಹೆಂಗಿತ್ತು ಅಂತ ನೋಡ್ಕೊಬಂದ್ವಿ. ಪೂಜೆ ಮಾಡ್ಕೊಂಡು ಹೊಲ್ಟಿದೆ ಜಾಗ. ಇಲ್ಲಿ ಎಲ್ಲ ಸಕಾಲ ಕೂಡ ಚೇರ್ ಎಲ್ಲ ಕೊಟ್ಟಿದ್ದಾರೆ. ಇಲ್ಲೆಲ್ಲ ಶಿಫ್ಟ್ ಮಾಡಾಯಿತು. ಟಿ ಈಗ ದರ್ಶನ ಮಾಡಕ್ಕೆ ಹೋಗ್ಬೇಕು ನಾವು. ದರ್ಶನ ಮಾಡ್ಕೊಂಬರೋಣ ಬನ್ನಿ ಗೈಸ್. ನಾವು ದರ್ಶನ ಮಾಡೋಕ್ಕಂತೂ ಹೊರಟ್ವಿ. ನಾವು ಮೊದಲೇ ಹೋಗಿದ್ದು ಸಂಡೇ ಕೇಳಬೇಕಾ, ಹೆವಿ ರಶ್ ಇತ್ತು ಗೈಸ್. ಬಟ್ ಸ್ಟಿಲ್ ನಾವು ಮೇಂಟೈನ್ ಮಾಡಿದ್ವಿ. ಸೀದಾ ಗಾಡಿನ ಪಾರ್ಕಿಂಗ್ ಲಾಡ್ ಪಾರ್ಕ್ ಮಾಡಿಬಿಟ್ಟು ಹೊರಟ್ವಿ ದೇವಸ್ಥಾನಕ್ಕೆ. ಅಜಯ್ ಹುಡುಗಿ ಹಾಫ್ ಗಂಟೆನೂ ಹೋಗಿದ್ದೀನಿ ಇಲ್ಲೆಲ್ಲ ಹೋಗ್ಬಿಟ್ಟು ಏನು ಮಾಡಿದ್ದೆ? ನೀನು ಯಾವನೇ ನೀನು? ಅದ್ ನೀ ಯಾವನ ಕೇಳಕ್ಕೆ? ಅದು ಆ ಕಂಬಕ್ಕೆಲ್ಲ ಹತ್ತಿದ್ದೀನಿ ನಾನು. ಮೀಟರ್ ಬೇಕು, ಮೀಟರ್ ದರ್ಶನ ಎಲ್ಲ ಚೆನ್ನಾಗಿ ಮುಗೀತು. ಇನ್ನೇನು ಹೊರಡ್ತಿದ್ವಿ. ಇಲ್ಲಿ ಹೋಗ್ಬೇಕು ಅನ್ಕೊಂಡ್ವಿ. ಸೊ ಟೈಮ್ ಆಗ್ಲಿಲ್ಲ, ಪೂಜೆ ಇದೆ ಅಂದ್ಬಿಟ್ಟು ಹೋಗ್ಲಿಲ್ಲ ಮೇಲೆ. ಸೊ ಹೋಗ್ಬೇಕಾದ್ರೆ ನಮ್ಮ ಅಜ್ಜಿ ಕೇಳಿದೆ, ಒಂದು ಐಸ್ ಕ್ರೀಮ್ ಕೊಡ್ಸಜ್ಜಿ ಅಂತ. ಸೊ ನಮ್ಮ ಅಜ್ಜಿ ಓಕೆ ಅಂತಂದ್ರು. ಎಲ್ಲರೂ ಬ್ಲ್ಯಾಕ್ ಕರೆಂಟ್ ತಗೊಂಡವ್ರೆ. ನಾವೊಂದು ಬಟರ್ ಸ್ಕಾಚ್ 46 ಕನ್ನಡಿಗ ಹಿಂಗೆ ಸಬ್ಸ್ಕ್ರೈಬ್ ಮಾಡಿ. ಮಾಡಿ ಐಸ್ ಕ್ರೀಮ್ ತಿನ್ನಿ ನಂತರ ಮಾಡಬೇಕು. ಹಿಂಗಾದ್ರೂ ವೈರಲ್ ಆಯ್ತು. ಪಕ್ಕ ಆಯ್ತಲ್ಲ. ಹೂವಿನ ಬಾಣದಂತೆ ನೀ ವೈರಲ್ ಆಗೋಯ್ತು ಈಗ. ಅದಕ್ಕೆ ಹೇಳಿದ್ದು. ಒಂದ್ ಕಡೆ ಪೂಜೆಗೆ ರೆಡಿ ಆಗ್ತಿತ್ತು, ಇನ್ನೊಂದ್ ಕಡೆ ಚಿಕನ್ನು ಮತ್ತೆ ಮಟನ್ನು ಎರಡು ಮಸ್ತಾಗಿತ್ತು ಅನ್ಕೊಳ್ಳಿ. ಪೂಜೆ ಆದ್ಮೇಲೆ ನಮ್ಮ ಅಣ್ಣ ಒಂದ್ ಮಾತು ಹೇಳ್ತಾನೆ, ಕೇಳಿಸ್ಕೊಡಿ. ಏನ್ ಟೈಟಲ್ ಹಾಕೋದು? ನಮ್ಮ ಮನೆಯ ದೇವರ ಪೂಜೆ ನೆರವೇರಿದೆ. ಇಂಗ್ಲಿಷ್ ಏನು ಅಂತಿದೆ? Today our house got puja got very successful due to our hard work and divine blessing of God. ಪೂಜೆ ಊಟ ಎಲ್ಲ ಆದ್ಮೇಲೆ ಎಲ್ಲ ಪ್ಯಾಕ್ ಮಾಡ್ಬಿಟ್ಟು ಹೊರಡಕ್ಕೆ ರೆಡಿ ಆಗಿದ್ವಿ. ಇವತ್ತು ಮಾತ್ರ ಕ್ರೇಜಿ ಆಗೈತೆ ಅಂದ್ಕೊಳ್ಳಿ. ಇವತ್ತು ಮಾತ್ರ ಹೆವಿ ಎಂಜಾಯ್ ಮಾಡಿದ್ದೆ. ಇನ್ನು ಯಾರ್ಯಾರು ಲೈಕ್ ಮಾಡಿಲ್ಲ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಟ್ ಅಂತ ಮಾಡ್ಕೊಡಿ. ನಮ್ಮ ಅಣ್ಣಂಗೆ ಟಿ ಓಡಿಸ್ಬೇಕಂದ್ರೆ ತುಂಬಾ ಆಸೆ ಇತ್ತು. ಇವತ್ತು ಫೈನಲ್ ಆಗಿ ಟಿ ಓಡಿಸ್ಬಿಟ್ಟ. ಯಾರ್ಯಾರಿಗೆ ವಿಡಿಯೋ ಇಷ್ಟ ಆಯಿತು ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ದಿನಾಗ್ಲೂ ವ್ಲಾಗ್ಸ್ ಬರ್ತಿರುತ್ತೆ, ಕನ್ನಡದಲ್ಲೇ ಬರ್ತಿರುತ್ತೆ. ನಾನು ನಿಮ್ಮ 42 ಕನ್ನಡಿಗ. ಥ್ಯಾಂಕ್ ಯು ಫಾರ್ ವಾಚಿಂಗ್.